ಹಲೋ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಆಗಿರುತ್ತೆ ಇದು. ಏನಿಲ್ಲ, ನಾನು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಮಗಳಿಗೆ. ಸ್ವಲ್ಪ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅವಳು ಬರಿತಾ ಇದ್ಲು. ಹಂಗೆ ಬರಿತಾ ಇರಲಿ ಅಂತ ಇವಾಗ A to Z ಬರಿ, ಇಲ್ಲಿ ಬರಿ. ಹಾಂ, ಸ್ಮಾಲ್. ಹಂಗೆ ಇಲ್ಲಿ ಡ್ರಾ ಹ್ಯಾಪಿ ಫೇಸ್ ಅಂತೆ, ಸ್ಯಾಡ್, ಆ್ಯಂಗ್ರಿ ಫೇಸಸ್ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಇದು ಮಕ್ಕಳಿಗೆ ಅಂತ ಹೋಮ್ವರ್ಕ್ ಕೊಡ್ತಾರೆ. ಇದು ನಾವು ಕೂತ್ಕೊಂಡು ಮಾಡಬೇಕು ಮನೇಲಿ. ಅವ್ರಿಗೇನು ಗೊತ್ತಿರಲ್ಲ, ನಮಗೆ ಕೆಲಸ. ಹಂಗೆ ಮಾಡ್ತಾ ಇದ್ದೀವಿ, ಏನು ಮಾಡೋದು ಅಂತ. ಅವಳಿಗೆ ಹಶ್ವಾಗ್ತಾ ಇದೆಯಂತೆ ಇವಾಗ. ಹಣ್ಣು ಹೆಚ್ಕೊಡು ಅಂತ ಕೂತಿದ್ದಾಳೆ. ಅದಕ್ಕೆ ಡ್ರ್ಯಾಗನ್ ಫ್ರೂಟ್ ಬೇಕಂತೆ, ಇವಾಗ ಹೆಚ್ಚೋಣ ಅಂತ ಇದ್ದೀನಿ. ಹೋಮ್ವರ್ಕ್ ಮಾಡು ಬೇಗ. ಇದು ರಾಂಗ್, ಇದು ಕರೆಕ್ಟಾಗಿ ಮಾಡು. ಅವಳಿಗೆ ಹೊರಗಡೆ ಹೋಗಬೇಕಂತೆ ಇವತ್ತು. ಅದಕ್ಕೆ ಸ್ವಲ್ಪ ಸಂಜೆ ಹೊರಗೆ ಹೋಗೋಣ ಅಂತ ಇದ್ದೀನಿ, ಒಂದು 7 o'clock ಹಂಗೆ. ಅಷ್ಟೊತ್ತಲ್ಲೆಲ್ಲ ಹೋಮ್ವರ್ಕ್ ಮುಗಿಸ್ಬಿಟ್ರೆ ಮತ್ತು ಹೊರಗೆ ಹೋಗ್ಬೋದಲ್ವಾ. ಅದಕ್ಕೆ ಏನೇನೋ ಕೆಲಸ ಕೊಡ್ತಾರೆ ಸ್ಕೂಲಲ್ಲಿ, ಏನಂತ ಇಲ್ಲ. ಅದೇ ಅವಳಿಗೆ ಹಶ್ವಾಗ್ತಾ ಇದೆಯಂತೆ, ಅದಕ್ಕೆ ಹೆಚ್ಕೊಡು ಅಂತ ಮಧ್ಯಾಹ್ನದಿಂದ ತಲೆ ತಿಂತಾ ಇದ್ದಾಳೆ. ಅದಕ್ಕೆ ಇವಾಗ ಹೆಚ್ಕೊಳ್ಳೋಣ ಅಂತ ಇದ್ದೀನಿ. ಇದನ್ನು ಹೆಚ್ಕೊಡಂತ 3 ಗಂಟೆಯಿಂದ ನಾನು ತಲೆ ತಿಂತಾ ಇದ್ದಾಳೆ. ಅದಕ್ಕೆ ಇವಾಗ ಹೆಚ್ಚೋಣ ಅಂತ ಬಂದಿದ್ದೀವಿ ಕಿಚನಿಗೆ. ಹೆಚ್ಚಿಬಿಟ್ಟು ಆಯಿತು. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಅವಳಿಗೆ ತಿನ್ನಕ್ಕೆ ಕೊಟ್ಬಿಟ್ರೆ ಆಯಿತು. ತಿಂತಾ ಕೂತಿರ್ತಾಳೆ. ಅವಳಿಗೆ ಯಾವಾಗಲೂ ಹೋಮ್ವರ್ಕ್ ಮಾಡುವಾಗಲೇ ಏನಾದರೂ ನೆನಪಾಗೋದು, ತಿನ್ನಬೇಕು ಅಂತ. ಮಧ್ಯಾಹ್ನ ಊಟ ಸೇರಲ್ಲ, ಏನಾದರೂ ತಿನ್ನಬೇಕು. ಅದಕ್ಕೆ ಇವಾಗ ಟೈಮ್ ಆಗಿದೆ ಅವಳಿಗೆ. ಸೊ ತಿಂದ್ಬಿಟ್ಟು ಹೋಗೋಣ ಅಂತ. ನೋಡಿ ಎಷ್ಟು ಪಿಂಕಾಗಿರುತ್ತೆ ಇದು. ನೋಡೋಕ್ಕೆ ನಮಗಿನೇ ಆಸೆ ಆಗುತ್ತೆ ತಿನ್ನಬೇಕು ಅಂತ. ಮಕ್ಕಳಿಗೆಲ್ಲ ನಮಗೂ ಇಷ್ಟ ಆಗುತ್ತೆ ಏನಾದರೂ ತಿನ್ನಬೇಕು ಅಂತ. ಆ ಕಲರ್ ನೋಡಿದ್ರೆ ಮಕ್ಕಳಿಗೆ ಇನ್ನೂ ಇಷ್ಟ ಅಲ್ವಾ. ಅದಕ್ಕೆ ಚೊರೆ ಹಿಡಿತಾ ಇದ್ಲು. ಸರಿ ತಿನ್ನಲಿ ಅಂತ ಸುಮ್ಮನಾದೆ. ಇವಾಗ ಇದಿಷ್ಟು ಬಟ್ಟೆ ಮಡಚಬೇಕು. 2 ದಿವಸ ಆಗಿದೆ ಬಟ್ಟೆ ತೊಳೆದು. ಹಂಗೇ ಇದ್ದೀವಿ, ಸ್ವಲ್ಪ ಮಡ್ಚ್ಕೊಂಡಿದ್ದೀವಿ. ಇದಿಷ್ಟು ಮಡ್ಚ್ಬೇಕು. ಇನ್ನೊಂದು ಗಂಟೆ ಆಗುತ್ತೆ ಮಡಚಿ ಎಲ್ಲ ಕ್ಲೀನ್ ಮಾಡೋದ್ರಲ್ಲಿ. ನೋಡ್ಬೇಕು ಏನೇನು ಮಾಡಬೇಕಂತ. ಇವತ್ತು ತುಂಬ ಕೆಲಸ ಇದೆ. ಎಲ್ಲ ಮಡ್ಚಾಯಿತು. ಇದಿಷ್ಟನ್ನು ಅವ್ರವ್ರು ಕಬೋರ್ಡಲ್ಲಿ ಇಟ್ಬಿಟ್ರೆ ಒಂದು ಕೆಲಸ ಆಗಿಬಿಡತ್ತೆ ಇವತ್ತಿದು. ಮತ್ತು ನೋಡ್ಬೇಕು, ರಾತ್ರಿಗೆ ಅಡುಗೆ ಮಾಡಬೇಕು. ಏನು ಮಾಡೋಣ ಅಂತ ಮಗಳನ್ನ ಕೇಳಬೇಕು. ನಾವಿಬ್ಬರೇ ಇರೋದು, ಹಸ್ಬೆಂಡ್ ಇಲ್ಲ ಇವತ್ತು ಮನೇಲಿ. ನೋಡ್ಬೇಕು ಏನು ಮಾಡೋಣ. ಅನ್ನ ಮಾಡಬೇಕಾ ಚಪಾತಿ. ಮಧ್ಯಾಹ್ನ ಚಪಾತಿ ದಾಲ್ ತಿಂದ್ವಿ. ಇವಾಗ ನೋಡ್ಬೇಕು ಏನು ಮಾಡೋಣ ಅಂತ. ಇವಾಗ ಒಂದು ಹಾಲು ಕಾಯಿಸೋಣ ಅಂತ ಇದ್ದೀನಿ. ಯಾಕಂದರೆ 1 ಲೀಟ್ರ್ ಕಾಯಿಸಿದ್ರೆ ನಾನು ತುಪ್ಪ ಮಾಡ್ತೀನಿ. ಅದಕ್ಕೋಸ್ಕರ ಒಂದೇ ಸಲ ಕಾಯಿಸಿ ಇಟ್ಬಿಡೋದು. ಯಾವಾಗ ಒಂದು ಸಲ ತಣ್ಣಗಾದ್ಮೇಲೆ ಇನ್ನೊಂದು ಸಲ ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಆವಾಗ ಒಳ್ಳೆ ಕೆನೆ ಬರುತ್ತೆ. ಮನೆಯಲ್ಲೇ ತುಪ್ಪ ಮಾಡ್ತೀನಿ ತಿಂಗಳಿಗೆ 1-2 ಸಲ ಅಂತ. ಮನೆಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಮನೆಯಲ್ಲೇ ಆಗುತ್ತೆ. ನಾವೇನು ತೊಗೊಂಡು ಬರೋದು ಅಂತ ಏನಿಲ್ಲ. ನನ್ನ ಮಗಳು ಆಟ ಆಡ್ಕೊಂಡು ಕೂತಿದ್ದಾಳೆ. ಸ್ಕೂಲಿಂದ ಬಂದಮೇಲೆ ಇದೇ ಕೆಲಸ. ಹೋಮ್ವರ್ಕ್ ಅರ್ಧ ಮಾಡಿ ಬಂದಿದ್ದಾಳೆ. ಅವಳ ಮಕ್ಕಳಂತೆ ಇದೆ 2, ಆಟ ಆಡ್ತಾ ಇದ್ದಾಳೆ. ಏನಂದ್ರೆ ಅವಾಗ ನೋಡ್ರು ಆಟಾಡೋದು ಬರೆಯೋದು ನನ್ನ ಮಾತಾಡಲ್ಲ ನನ್ನ ಜೊತೆ. ಅವನಿಗೆ ಬೈತಾ ಇರೋದು, ನನ್ನ ಜೊತೆ ಮಾತಾಡಲ್ಲ ಆಟಾಡಲ್ಲ ಅಂತ. ನೀನೇ ಆಟಾಡಕ್ಕೆ ಹೇಳ್ರೆ ನಾನು ಆಟಾಡಲ್ಲ ನಿನ್ನ ಜೊತೆ. ನೋಡಿ ಬೈತಾ ಇರ್ತಾಳೆ ಹಿಂಗೆ ಯಾವಾಗಲೂ. ಅದೇ ಒಂದು ಕೆಲಸ ಅವಳಿಗೆ. ಫುಲ್ ಡೇ ಆಟ ಆಡ್ತಾ ಇರ್ತಾಳೆ. ನಾವು ಮಾತಾಡಿಲ್ಲ ಅಂದ್ರೂ ಅವಳ ಜೊತೆ ಇರ್ತಾಳೆ ಪಾಪ. ನಮಗೆ ಬೇಜಾರಾಗುತ್ತೆ ಒಂದೊಂದ್ಸಲ, ಎಷ್ಟು ಒಬ್ಬಳೇ ಇದ್ದಾಳಲ್ಲ ಅನಿಸ್ಬಿಡುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಹೊಸ ಚಾನಲ್ ಇದು. ಥ್ಯಾಂಕ್ ಯು ಫ್ರೆಂಡ್ಸ್.